ನಮ್ಮದು ನಮ್ಮದು ಕಾವೇರಿ ನಮ್ಮದು 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 ಕಾವೇರಿ ನಮ್ಮದು ಎಲ್ಲಿಯವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮ್ಮದು 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕಾವೇರಿ 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 ರಕ್ಷಣೆ ಯಾರವಣೆ ಯಾರವಣೆ ಕನ್ನಡಿಗರ ರಕ್ಷಣೆ ಯಾರವಣೆ ಯಾರವಣೆ ಜಿಲ್ಲೆಯ ರೈತರ ರಕ್ಷಣೆ ಯಾರವಣೆ ಯಾರವಣೆ ಕಾವೇರಿ ನೀರು ನಿಯಂತ್ರಣ ಮಂಡಳಿಗೆ ಕಾವೇರಿ ನೀರು ನಿರ್ವಹಣಾ ಸಮಿತಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು. ಏನು ನಾವು ಈ ದಿವಸ ಕಾವೇರಿ ನೀರಿಗಾಗಿ ಮಾಡುವಂತಹ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಆರಕ್ಷಕ ಇಲಾಖೆಯ ಎಲ್ಲ ವೃತ್ತ ನಿರೀಕ್ಷಕರು ಮತ್ತು ಮಾಧ್ಯಮ ಸ್ನೇಹಿತರುಗಳು ಎಲ್ಲರೂ ಕೂಡ ಸಹಕಾರ ಮಾಡಿದರೆ ನಿಮ್ಮ ಸಹಕಾರಕ್ಕೆ ನೀರಾವರಿ ನಿರ್ವಹಣಾ ಮಂಡಳಿ ಒಂದು ಅವೈಜ್ಞಾನಿಕ ತೀರ್ಪನ್ನ ಹೊರಬೀಳಿಸಿತು. ಏನು KRS ಡ್ಯಾಂನಿಂದ ತಮಿಳುನಾಡಿಗೆ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ಅನ್ನ 15 ದಿವಸಗಳ ಹೊರಗೆ ನೀವು ಬಿಡಬೇಕು ಅಂತ ಹೇಳಿ ಒಂದು ತೀರ್ಪನ್ನ ಕೊಡ್ತು. ಆ ತೀರ್ಪು ಇವತ್ತು ರೈತರಿಗೆ ಮಾರಕವಾದಂತಹ ತೀರ್ಪು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ರೆ ಒಟ್ಟಾರೆ ಅಲ್ಲಿಗೆ 15 ದಿವಸಕ್ಕೆ 52,500 ಕ್ಯೂಸೆಕ್ಸ್ ನೀರು ಬಿಟ್ಟಾಗುತ್ತೆ. 52,000 ಕ್ಯೂಸೆಕ್ಸ್ ನೀರು ಅಂತ ಹೇಳಿದ್ರೆ ಒಂದು 5 TMC ನೀರಾಯಿತು. ನಮ್ಮ ಜಲಾಶಯದಲ್ಲಿ ನೀರಿನ ಲಭ್ಯತೆ ಕೇವಲ ಇರತಕ್ಕಂಥದ್ದು 15 TMC ನೀರು ಮಾತ್ರ. ನಾವು 5 TMC ನೀರನ್ನ ಏನು 15 ದಿವಸಗಳ ಕಾಲ ಹರಿಸಿದ್ರೆ ಇನ್ನು 10 TMC ನೀರು ಉಳ್ಕೊಳ್ತದೆ. ಇದರಲ್ಲಿ ಮೈಸೂರು, ಮಂಡ್ಯ ಮತ್ತು 4 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಗತಿ ಏನು, ರೈತರು ಬೆಳೆದಂತಹ ಏನಿವತ್ತು ಬೆಳೆಗಳು ಒಣಗ್ತಾ ಇದೆ ಅದರ ಗತಿ ಏನು, ಜನಜಾನುವಾರುಗಳ ಪಾಡೇನು ಎಂಬತಕ್ಕಂಥದ್ದನ್ನ ಇವತ್ತು ಕರ್ನಾಟಕದ ನಮ್ಮ ನೀರಾವರಿಯ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಲೀಗಲ್ ಅಂತ ಹೇಳ್ತೀವಿ ವಕೀಲರು ಸಮರ್ಪಕವಾಗಿ ನ್ಯಾಯ ಮಂಡಿಸದಿರುವುದು ಈ ಅನಾಹುತಕ್ಕೆ ಕಾರಣ ಆಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ತೀರ್ಪಿಗೆ ಮಣಿಬಾರದು. ನೀವು ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ಯಾಕೆ ನಮ್ಮ ಜಲಾಶಯವೇ ಬರದಾಗಿದೆ. ಆದ್ರಿಂದ ಈ ಕೂಡಲೇ ಮಾರಕವಾದ ತೀರ್ಪನ್ನ ಧಿಕ್ಕರಿಸಿ ರೈತರ ಪಾಲಿಗೆ ನೀವು ಬರಬೇಕು ಅಂತ ಹೇಳಿ ಇವತ್ತು ರಾಜ್ಯ ರೈತ ಸಂಘ ಮತ್ತು ಎಲ್ಲ ಜನಪರ ಸಂಘಟನೆಗಳು ಒತ್ತಾಯವನ್ನ ಮಾಡ್ತವೆ. ನಾವು ಪ್ರಾಧಿಕಾರನೂ ಅಲ್ಲ, ನಿಂತಿರುವಂತಹ ಜನಕ್ಕೆ ಅವಮಾನ. ಯಾಕೆ ಹೇಳಿ, ಎಲ್ರಿಗೂ ಕುಡಿಯೋ ನೀರಿನ ಅಗತ್ಯತೆ ಇದೆ. ಹಾಗೂ ಮಂಡ್ಯ ಜಿಲ್ಲೆ ಇವತ್ತು ಒಂದು KRS ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿರುತ್ತು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಎಲ್ಲ ನನ್ ಗಾಡಿ ಹೋಗ್ಬೇಕು ಅಂತ ಇದ್ರೆ ಹೊರತು ಯಾರ ಸಮಯ ಪ್ರಜ್ಞೆ ಇದ್ದ ಒಂದ್ 5 ದಿನದಲ್ಲಿ ನಿಂತು ಈ ಹೋರಾಟದಲ್ಲಿ ಬೆಂಬಲ ಕೊಡಬೇಕು ಅನ್ನುವ ಚೈತನ್ಯನೇ ಇಲ್ಲದೆ ಹೋಯ್ತು. ಯಾಕೆಂದ್ರೆ ನಾವು ನಮ್ಮ ಹಿತಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಈ ನಾಡಿನ ಹಿತಕ್ಕೋಸ್ಕರ ಹೋರಾಡ್ತಾ ಇರೋದು. ನಮ್ಮ ಕಾವೇರಿ ನಮ್ಮ ಜಲವನ್ನ ಎಂದೋ ಬ್ರಿಟಿಷ್ನವರು ಅಯೋಗ್ಯ ಬ್ರಿಟಿಷ್ನವರು ಮಾಡಿದಂತ ಕಾನೂನನ್ನ ಹಿಡ್ಕೊಂಡು ಇವತ್ತು ಜಗ್ಗಾಡ್ತಾವ್ರೆ ಅಂದ್ರೆ ಬ್ರಿಟಿಷ್ನವರು ಬರೆದಂತ ಶಾಸನಗಳೆಲ್ಲ ಆಗ್ಲೇ ಮುಗ್ದೋಗವೆ. ಅಂತದ್ರಲ್ಲಿ ಕಾವೇರಿ ಜಲಕ್ಕೇನ್ರಿ ಎಂತದು ಮಾಡ್ಲಿ, ಏಕನೀತಿಯವರು ರೂಪಣೆ ಅಂತಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ಲ ಇದೊಂದೇ ಕಾವೇರಿ ನದಿಗೆ ಇದು ಎಲ್ಲಾ ನದಿಗಳಿಗೂ ನಮ್ಮ ಭಾರತದ ಎಲ್ಲಾ ನದಿಗಳಿಗೂ ಒಂದೇ ಕಾನೂನು ಮಾಡ್ಲಿ. ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಕಾವೇರಿಯನ್ನ ಯಾವ್ದೋ ಬ್ರಿಟಿಷ್ನವರು ಅವರ ಒತ್ತೆಯಾಳು ಇಟ್ಕೊಂಡಿದ್ರು, ತಮಿಳುನಾಡನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಬ್ರಿಟಿಷ್ನವರು. ಆ ರಾಜ
ರಾಜರು ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕೆ ಇವತ್ತು ಶಾಸನ ಬರ್ಕೊಂಡು ನಾವು ಅವತ್ತಿನಿಂದ ಅವತ್ತಾಗದೆ ಅಂದ್ರೆ ಈ ಜನ ಏನು ನೀರಿಲ್ದೆ ಒದ್ದಾಡ್ದ ಕುಂತಿದ್ದೀವಿ. ಮಣ್ಣು ತಿನ್ನೋದ ಗೊತ್ತಾಗುದಿಲ್ಲ ಇವ್ರಿಗೂ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲು ಇಲ್ಲಿಯ ಬಗ್ಗೆ ಆ ವಿಷಯ ಇಲ್ಲಿಯ ಜನತೆಯ ಬಗ್ಗೆ ಹಾಗೂ ನೀರಿನ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸಬೇಕಾಗಿತ್ತು. ನಮ್ಗೆ ನೀರಿಲ್ಲ, ಕಟ್ಟ ಕಡೆಯದಾಗಿ ಬಂಗಾರಪ್ಪನವ್ರು ಹೇಳಿದ್ರು ನನಗೆ ನೀರಿಲ್ಲ ನಿಮ್ಗೇನ್ ಬಿಡುದು ಅಂತ. ಆ ನೀತಿಯನ್ನ ಜಾರಿಗೊಳಿಸಬೇಕು. ಇಲ್ಲದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಆ ನದಿಯ ಭಾಗದಲ್ಲೇ ಮನಿಕೊಂಡ್ರು ಚಿಂತೆ ಇಲ್ಲ, ನಾವು ನೀರನ್ನ ಬಿಡಕ್ಕೆ ತಯಾರಿಲ್ಲ. ಈ ಜನತೆ ಉಳಿಬೇಕು. ಈ ಉಳಿವಿಗೋಸ್ಕರ ನಮ್ಮ ಹೋರಾಟ ಸದಾ ಸಿದ್ಧವಾಗದೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾನೆ. ಕರ್ನಾಟಕ CWRC ಅಂದ್ರೆ ಗೊತ್ತಿಲ್ಲ ನಿಮ್ಗೆ. ಅಂದ್ರೆ ಕಾವೇರಿ ನೀರು ಪ್ರಾಧಿಕಾರ ಒಂದಂತ ಹೇಳ್ತಾರೆ, ಕಾವೇರಿ ನೀರು ನಿಯಂತ್ರಣ ಒಂದಂತ ಹೇಳ್ತಾರೆ. 4 TMC ನೀರನ್ನ 15 ದಿವಸ ಕಾಲ ದಿನ 3,000 ಕ್ಯೂಸೆಕ್ ನೀರು ಬಿಡ್ತಕ್ಕಂಥದ್ದು. ಅಂದ್ರೆ ನಮ್ಮ ಈಗ ಇರ್ತಕ್ಕಂಥ ಕಾವೇರಿನಲ್ಲಿ 91 ಸಮಥಿಂಗ್ ಇದೆ. ನಮ್ಗೆ ಕುಡಿಲಿಕ್ಕೆ ನೀರು ಬೇಕು. 6ನೇ ಹಂತ ಯೋಜನೆ ಬೆಂಗಳೂರಿನಲ್ಲಿ ಬಿಡದಿನಲ್ಲಿ ಮಾಡ್ತಕ್ಕಂಥ 6ನೇ ಹಂತ ಬೇಕು, 7ನೇ ಹಂತ ಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆ ಕಾವೇರಿ ಜೀವ ಜಲನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಇದು ಅಜೆಂಡಾ ಏನು, ಸನ್ಮಾನ್ಯ ವಿಶ್ವೇಶ್ವರಯ್ಯನವರು ಮಹಾರಾಜರು ತಮ್ಮ ಒಡವೆ ನಾರ ಇಟ್ಟು ಕನ್ನ ಮಾಡಿ ಕಟ್ಟಿದಂತ ಅದು 1934ರಲ್ಲಿ ಕಟ್ಟೆ ಕಂಪ್ಲೀಟ್ ಆಗ್ತದೆ. 1911ರಲ್ಲಿ ಕಟ್ಟೆ ಪ್ರಾರಂಭ ಆಗ್ತದೆ. ಆ ಕಟ್ಟೆ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಜಮೀನುಗಳಿಗೆ ನೀರು ಉಣಿಸಬೇಕು, ವ್ಯವಸಾಯದ ಉದ್ದೇಶಕ್ಕೆ ಮಾತ್ರ ಕನ್ನ ಮಾಡಿ 49.5ಕ್ಕೆ ಮಾಡ್ತಕ್ಕಂಥ TMCನ. ಆದ್ರೆ ಅಯೋಗ್ಯ ಸರ್ಕಾರಗಳು ನಮ್ಮನ್ನ ಹಾಕ್ತಕ್ಕಂಥ ದುಷ್ಟ ಸರ್ಕಾರಗಳು ಏನ್ ಮಾಡ್ತಾರೆ, ನೀರನ್ನ ಕುಡಿಲಿಕ್ಕೆ ಬೇಕು ಅಂತ ಹೇಳಿ ನಮ್ಗೆ ಈ ಸಲ ಬೆಳೆ ಬೆಳಿಬೇಡಿ ಅಂತ ಹೇಳಿ ಆ ಅಯೋಗ್ಯ ಮುಖ್ಯಮಂತ್ರಿ ಹೇಳ್ತಾರೆ, ನೀರನ್ನ ಬೆಳಿಬೇಡಿ, ಈ ಸಲ ಬೆಳೆ ಬೆಳಿಬೇಡಿ. ಬಿಡಪ್ಪ ಅವ್ರಿಗೆ ನಾವು ಕುಡಿಯೋ ಯೋಜನೆಗೆ ನೀರ್ ಬೇಕು ಅಂತ ಹೇಳಿ ನಮಗೆ ರೈತರಿಗೆ ದಿಕ್ಕಪ್ಪಿಸ್ತಾರೆ. ನಮ್ಮ ಪ್ರಶ್ನೆ ಇಷ್ಟೇ, ತಮಿಳುನಾಡಿಗೆ ಡೈಲಿ 3,000 ಕ್ಯೂಸೆಕ್ ಬಿಡ್ಬೇಕು ಅಂದ್ರೆ 15 ದಿವಸ 4 TMC ನೀರು ವ್ಯಯ ಆಗ್ತದಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಜನ ಬೆಳೆ ಬೆಳೆದ್ರೆ ಏನ್ ತೊಂದ್ರೆ, ನಿಮ್ಗೆ ಏನ್ ತೊಂದರೆ ಆಗ್ತದೆ, ಬೆಳೆ ಬೆಳಿಬೇಡಿ, ಕುಡಿ ನೀರಿಗೆ ಬಳಸ್ಕೊಳ್ಳಿ ಅಂತ ಹೇಳಿ ಅಯೋಗ್ಯ ಮುಖ್ಯಮಂತ್ರಿ ನಮ್ಗೆ ಆರ್ಡರ್ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಜನ ಸುಮಾರು 2,80,000 ಹೆಕ್ಟೇರ್ ಕಬ್ಬು ಒಣಗ್ತಾ ಇದೆ. ಕಾರ್ಖಾನೆಗಳು ಕಬ್ಬು ತಗೊಳಕ್ಕಿಲ್ಲ, ಕಬ್ಬೆಲ್ಲ ಒಣಗಿ ಹಾಳಾಗಿ ಹೋಗ್ತಾ ಇದೆ. ಆ ರಾಜಕಾರಣ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ರಾಮಲಿಂಗಾರೆಡ್ಡಿ ಅಯೋಗ್ಯ. ಹೊಟ್ಟೆ ಮಣ್ಣು ತಿಂತಾರ, ಅನ್ನ ತಿಂತಾರ ಅಯೋಗ್ಯರು. ಈಗೇನು ನಿಮ್ಗೆ ಕುಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಸನ್ಮಾನ್ಯ ವಿಜಯ್ ಜೋಸಫ್ ಇದಾರಲ್ಲ ರಾಸ್ಕಲ್, ಅವ್ರನ್ನ ಕರ್ಕೊಂಡ್ಬಂದು ನೀವು 1ನೇ ತಾರೀಕು ಔತಾಣ ಕೊಡ್ತಾ ಇದ್ದೀರಾ. ಇಲ್ಲಿ ಮಂಡ್ಯ ಇದು ಬೆಂಗಳೂರಿನಲ್ಲಿ ಕರ್ಕೊಂಡ್ಬಂದು ನೀವು ಔತಾಣ ಕೊಟ್ಟು ತಮಿಳುನಾಡಿಗೂ ಕರ್ನಾಟಕಕ್ಕೂ ನೀವು ಸಂಬಂಧ ಬರ್ತಾ ಇದ್ದೀರಾ. ನೀವ್ ಯಾಕೆ ಮುಖ್ಯಮಂತ್ರಿ ಇನ್ವೈಟ್ ಮಾಡ್ತಾ ಇದ್ರಿ? ಒಂದ್ ಕಡೆ ಏನು ರೈತರಿಗೆ ಎತ್ತು ಕಟ್ಟೋದು, ಸಂಘರ್ಷ ಮಾಡೋದು, ಮೇಕೆದಾಟು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದ್ ಕಡೆ ಹೇಳ್ತೀರಿ, ಮೇಕೆದಾಟು ಮಾಡ್ಲಿಕ್ಕೆ ಸಮನ್ವಯ ಮಾಡ್ತೀವಿ ಅಂತ ಹೇಳಿ ಇನ್ನೊಂದ್ ಕಡೆ ಮಾಡ್ತೀರಿ. ನಿಮ್ಮ ಅಜೆಂಡಾ ಇದೆಯಲ್ಲ, ಇದು ಡೋಲಾಯ ಮನಸ್ಥಿತಿಗಳು ಬದಲಾಯಿಸಬೇಕು ನೀವು. ಸನ್ಮಾನ್ಯ ಮುಖ್ಯಮಂತ್ರಿಗೆ ಇಲ್ಲ ಕೂಗಿ ಹೇಳ್ತೀವಿ. ರಾಮನಗರ, ಬಿಡದಿ, ಚನ್ನಪಟ್ಟಣ, ರಾಮನಗರ, ಮಂಡ್ಯ